ರಂಗಣ್ಣ, ಏನೆಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಏನಾಯ್ತು? ಇನ್ನು ಮುಂದೆ ಈ ಮನೇಲಿ ಕೆಲಸ ಮಾಡೋ ಶಕ್ತಿ ನಮಗಿಲ್ಲ. ನಾನು ಕೆಲಸ ಬಿಟ್ಟು ಹೋಗಬೇಕು ಅಂತ ಮಾಡಿದ್ದೀನಿ. ಏನು ಕೆಲಸ ಬಿಡ್ತಾ ಇದ್ದೀರಾ? ನಾವು ಕೆಲಸ ಬಿಟ್ಟು ಹೋಗ್ತೀವಿ ಸರ್. ಇದಕ್ಕಿದ್ದಾಗೆ ಏನಾಯ್ತು ನಿಮಗೆಲ್ಲ? ಎಲ್ಲ ಸರಿಯಾಗಿ ಆಯ್ತಲ್ಲ? ಇತ್ತು ಸರ್. ಲೀಲಾ ಮೇಡಮ್ ಬರೋವರೆಗೂ ಎಲ್ಲ ಸರಿಯಾಗಿ ಇತ್ತು. ಲೀಲಾ ಮೇಡಮ್ ಬಂದಮೇಲೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನರಕ ಆಗೋಗ್ತಿದೆ ಸರ್. ಓಹೋ, ಮೇಡಮ್ ಏನೋ ಹೊಸದಾಗಿ ಎಡವಟ್ ಮಾಡ್ಕೊಂಡ್ ಹಾಗಿದೆ. ನೋಡೋಣ. ಏನು ಹೇಳ್ತಾ ಇದ್ದೀರಾ ನೀವು? ನನಗೆ ಅರ್ಥ ಆಗ್ತಾ ಇಲ್ಲ. ಮನುಷ್ಯನಿಗೆ ಶಕ್ತಿ ಇರೋರ್ಗೂ ಮಾತ್ರ ಕೆಲಸ ಮಾಡಬೇಕು. ಅದಕ್ಕೂ ಮೀರಿ ಮಾಡಕ್ಕೆ ಹೋದರೆ ಇದ್ದೋಗೋ ಮರ ಅಂತ ಎಲ್ಲರೂ ತಾತ್ಸಾರ ಮಾಡ್ತಾರೆ. ತಪ್ಪು ನಂದೆ ಸರ್. ಮನೇಲಿ ಕಷ್ಟ ಇದೆ ನಿಜ ಸರ್. ಹಾಗಂತ ಎಷ್ಟು ಅಂತ ಅವಮಾನ ಸಹಿಸಕ್ಕಾಗತ್ತೆ ಹೇಳಿ? ಮಾತು ನಿಮ್ಮ ಕೈಲಾಗೋಲ್ಲ. ನಿಮ್ಗೆ ವಯಸ್ಸಾಗಿದೆ, ನಿಮ್ಗೆ ಶಕ್ತಿ ಇಲ್ಲ, ಕೈಲಾಗದೆ ಇದ್ಮೇಲೆ ಕೆಲಸ ಹೇಗೆ ಮಾಡ್ತೀರಿ? ಕೆಲಸ ಬಿಡಿ ಅಂತ ಇರ್ತಾರೆ ಸರ್. ಇಷ್ಟೆಲ್ಲ ಅನ್ನಿಸ್ಕೊಂಡು ನಾವಿಲ್ಲಿ ಹೇಗೆ ಸರ್ ಕೆಲಸ ಮಾಡೋದು? ಯಾರು ನಿಮಗೆಲ್ಲ ಹೀಗಂದಿದ್ದು? ಲೀಲಾ ಮೇಡಮ್. ಸರ್, ಮೊದಲೆಲ್ಲ ಜ್ವರ ಅಂತ ಹೇಳಿ ರಜಾ ಹಾಕಿದ್ರೆ ಈ ಮನೆಯಿಂದ ಕಾಳಜಿ ಸಿಗ್ತಾ ಇತ್ತು ಸರ್. ಜೊತೆಗೆ ಔಷಧಿಗೆ ಅಂತ ಹಣ ಸೇರಿಸಿ ಕೊಡ್ತಾ ಇದ್ರು ಸರ್. ಈಗ ಪೇಮೆಂಟನ್ನು ಕಟ್ ಮಾಡಬೇಕು ಅಂತ ಹೇಳಿ ಲೀಲಾ ಮೇಡಮ್ ಆಜ್ಞೆ ಮಾಡಿದ್ದಾರೆ ಸರ್. ಹುಷಾರಿಲ್ಲ ಅಂತ ರಂಗಣ್ಣ ರೆಸ್ಟ್ ತಗೊಳ್ತಾ ಇದ್ರು ಸರ್. ಇದನ್ನು ನೋಡಿ ಇಡೀ ಗಾರ್ಡನ್ನೆಲ್ಲ ನೀನೊಬ್ಬನೇ ಕ್ಲೀನ್ ಮಾಡಬೇಕು, ದಪ್ಪ ಕಲ್ಲನ್ನು ಎತ್ತಿಡಿ ಅಂತ ಹೇಳಿದರು. ವಯಸ್ಸಾಗಿದೆ, ಇವ್ರ ಕೈಲಿ ಆಗುತ್ತಾ ಸರ್? ಕೆಲಸ ಮಾಡುವಾಗ ತಲೆ ಸುತ್ತು ಬಿದ್ದರು ಸರ್. ಈಗ ತಾನೇ ಹಾಸ್ಪಿಟ್ಲಿಂದ ಕರ್ಕೊಂಬರ್ತಾ ಇದ್ದೀನಿ ಸರ್. ಸರ್, ಒಂದಿನ ಕಾಫಿ ಕೊಡೋಕೆ ಹೋದೆ, ಮಿಸ್ ಆಗಿ ಕಾಫಿ ಗ್ಲಾಸ್ ಕೆಳಗಡೆ ಬಿತ್ತು, ಕಪಾಳು ಕೊಡಿದ್ರು. ಇವತ್ತು ಬೆಳಗ್ಗೆ ಗಾರ್ಡನಲ್ಲಿ ಕಾಫಿ ಕೊಡೋಕೆ ಹೋದೆ, ಆಗಲೂ ಕಪಾಳು ಕೊಡಿದ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ. ಹಿಂಗಾದರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಸರ್? ಅವತ್ತು ಗ್ಲಾಸ್ ಬೌಲು ಮಿಸ್ ಆಗಿ ಕೆಳಗಡೆ ಬಿದ್ದು ಒಡೆದೋಯ್ತು. ಅದ್ರ ಬೆಲೆ 10,000. ಅದನ್ನು ನಿನ್ನ ಸಂಬಳದಲ್ಲಿ ಕಟ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಪ್ರತಿ ಸಲ ಹೀಗೆ ಕಟ್ ಮಾಡ್ತಾ ಹೋದರೆ ಹೇಗೆ ಸರ್ ಜೀವನ ಮಾಡೋದು? ನಾನು ಯಾವಾಗ ನಿಮ್ಮ ಸಂಬಳ ಕಟ್ ಮಾಡಿಸ್ದೆ? ನಾನು ಯಾವಾಗ ನಿಮಗೆ ಪನಿಷ್ಮೆಂಟ್ ಕೊಡಿಸ್ದೆ? ಏನ್ ಮಾತಾಡ್ತಾ ಇದ್ದೀರಾ ನೀವೆಲ್ಲ? ನಮ್ಗಳ ಮಧ್ಯೆನೆ ತಂದು ಹಾಕ್ಬೇಕು ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಅಯ್ಯೋ, ಖಂಡಿತ ಇಲ್ಲ ಮೇಡಮ್. ಗಂಡ ಹೆಂಡತಿ 100 ವರ್ಷ ಸುಖವಾಗಿ ಬಾಳ್ಬೇಕು ಅನ್ನೋದೇ ನಮ್ಮ ಆಸೆ. ಲೀಲಾ ಮೇಡಮ್ ಅವ್ರು ಹೇಳ್ದಾಗೆ ನಮ್ಮ ಕೈಲಾಗದೆ ಇದ್ಮೇಲೆ ನಾವು ಕೆಲಸ ಯಾಕೆ ಮಾಡ್ಬೇಕು ಹೇಳಿ? ಅದಕ್ಕೆ ನಾನು ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ಒಂದೇ ಒಂದು ಬೇಜಾರು ಮೇಡಮ್. ಲೀಲಾ ಮೇಡಮ್ ಅವರು ಬಡವ್ರ ಮನೆ ಹೆಣ್ಮಗಳು. ಬಡವ್ರ ಕಷ್ಟ ಅರ್ಥ ಮಾಡ್ಕೊಳ್ತಾರೆ ಅಂದ್ಕೊಂಡಿದ್ವಿ. ಆದರೆ ನಮ್ಮ ನಂಬಿಕೆ ಹುಸಿ ಆಯಿತು. ಲೀಲಾ, ನಿನ್ನ ಸಮಾಧಿನ ನೀನೇ ತೋಡ್ಕೊಂಡಿದೀಯ. ಇವತ್ತು ನಿನ್ನ ಅಧಿಕಾರ ಹೋಗೋದು ಪಕ್ಕ. ದಯವಿಟ್ಟು ನನ್ನ ಮಾತು ನಂಬಿ. ನಾನು ಯಾರಿಗೂ ಟಾರ್ಚರ್ ಕೊಟ್ಟಿಲ್ಲ, ಪನಿಷ್ಮೆಂಟು ಕೊಟ್ಟಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನಿಸುತ್ತೆ. ಅದರಲ್ಲೂ ಅವ್ರಿಗೆ ನಮ್ಮ ಅಪ್ಪನ ವಯಸ್ಸು. ಈ ವಯಸ್ಸಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅಂತ ನನಗೆ ಬೇಜಾರಾಗುತ್ತೆ. ಹೀಗಿರುವಾಗ ನಾನು ಅವ್ರಿಗೆ ಟಾರ್ಚರ್ ಕೊಡ್ತೀನ? ಇದಕ್ಕೆ ನೀನು ರೆಸ್ಪಾನ್ಸಿಬಲ್ ಅಂತ ನಾನು ಹೇಳಿದ್ರೆ, ಇಲ್ಲಿ ಏನಾಗಿದೆ ಅನ್ನೋ ಕಂಪ್ಲೀಟ್ ಪಿಕ್ಚರ್ ನನಗೆ ಗೊತ್ತಿದೆ. ಯಾರೋ ಮಾಡಿರೋ ಕೆಲಸ ಈಗ ಅದು ನಿನ್ನ ಕೂತ್ಕೆಗೆ ಬಂದು ನಿಂತಿದೆ. ಬಟ್ ಮನೆ ಜವಾಬ್ದಾರಿ ತೊಗೊಂಡಿರೋ ನಿನಗೆ ಮನೇಲಿ ಏನು ನಡೀತಾ ಇದೆ ಅನ್ನೋ ಇನ್ಫಾರ್ಮೇಷನ್ ಇಲ್ಲ ಅಂದರೆ ನಿನಗೆ ಆ ಜವಾಬ್ದಾರಿ ಕೊಟ್ಟು ಪ್ರಯೋಜನ ಏನು? ನಿನ್ನ ಜೊತೆ ಯಾರು ಕೆಲಸ ಮಾಡ್ತಾರೆ ಅನ್ನೋದನ್ನು ತುಂಬ ಹುಷಾರಾಗಿ ಸೆಲೆಕ್ಟ್ ಮಾಡಬೇಕು. ಯಾಕೆಂದರೆ
ಅವ್ರು ಮಾಡೋ ತಪ್ಪು ಅದು ನಿನ್ನ ಕುತ್ತಿಗೆಗೆ ಬರುತ್ತೆ ಅಂತ ನಾನು ಅವತ್ತೇ ಹೇಳಿದ್ದೆ. ಈ ವಿಚಾರ ನಿನ್ನ ತಲೆಗೆ ಹೋಗಿಲ್ಲ ಅನ್ಸುತ್ತೆ. ಆಗಿರೋ ಎಡ್ವರ್ಟ್ಗೆಲ್ಲ ಯಾರು ಕಾರಣ ಅಂತ ನನಗೆ ಗೊತ್ತಿದೆ. ಅದು ನೀನೇ ಆಯ್ಕೆ ಮಾಡಿ ಅಧಿಕಾರ ಕೊಟ್ಟಿರೋ ಸರಸ್ವತಿಯಿಂದ. ಅಂದ್ರೆ ಅಧಿಕಾರದ ಆಸೆಯಲ್ಲಿರೋ ಸರಸ್ವತಿಗೆ ಹಿಂದೆ ಮುಂದೆ ನೋಡದೆ ನೀನು ಅಧಿಕಾರ ಕೊಟ್ಟೆ. ಅದೇ ಹುಮ್ಮಸ್ಸಲ್ಲಿ ಅವಳು ಮನುಷ್ಯತ್ವನ ಮರೆತ್ಲು. ಲೆಕ್ಕಾಚಾರ ಅಂತ ನಿನ್ನ ಲೆಕ್ಕಾಚಾರನ ಉಲ್ಟಾ ಮಾಡಿದ್ಲು. ಜನಗಳನ್ನ ಕೀಳಾಗಿ ನೋಡೋಕೆ ಶುರು ಮಾಡಿದ್ರು. ಅವ್ರಿಗಿರೋ ಸ್ವಾತಂತ್ರ್ಯನ ಕಿತ್ಕೊಂಡು ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಹಾಗೆ ನಡ್ಕೊಂಡು. ಕೆಜೆ ವೈ ಇಷ್ಟೆಲ್ಲ ಸರಸ್ವತಿನೇ ಮಾಡಿದ್ರು ಅವ್ರು ನಿನ್ನ ಹೆಸರನ್ನು ಹೇಳು. ಯಾಕೆ ಗೊತ್ತಾ? ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಹೀಗೆಲ್ಲ ಆಗ್ತಾ ಇರೋದು ದುರ್ಗಾ ಕೈಯಲ್ಲಿದ್ದ ಅಧಿಕಾರ ನಿನ್ನ ಕೈಗೆ ಬಂದ ಮೇಲೆ. ಅಂಡ್ ಸರಸ್ವತಿಗೆ ಆ ಪವರ್ಸ್ನ ಕೊಟ್ಟಿರೋದು ನೀನೇ ಅಂತಲೂ ಗೊತ್ತಿದೆ. ಶೋ ಸರಸ್ವತಿ ಮಾಡಿರೋ ಪ್ರತಿ ತಪ್ಪು ನೀನು ಬೆಲೆ ಕಟ್ಟೋ ಹಾಗಾಗಿದೆ. ಕೆಲವು ಸತಿ ನಾವು ಮಾಡೋ ತಪ್ಪು ಹೇಗಿರುತ್ತೆ ಅಂದರೆ ಕೋಟಿ ಕೊಟ್ಟರು ಅದನ್ನು ಸರಿ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಅವರೆಲ್ಲ ಒಟ್ಟಿಗೆ ಕೆಲಸ ಬಿಟ್ಟು ಹೋದರೆ ನಮಗೆ ಬೇರೆ ಕೆಲಸದವ್ರು ಸಿಗ್ತಾರೆ. ಆದರೆ ಅಷ್ಟು ಸಂಸಾರ ಅನ್ಯಾಯವಾಗಿ ಬೀದಿಗೆ ಬರುತ್ತೆ. ಅವ್ರ ಕಣ್ಣೀರಿಗೆ ನಾವು ಕಾರಣ ಆಗ್ತೀವಿ. ಸರಸ್ವತಿ ರಾಯಲ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ. ಅವಳು ನೋಡು ಬೆಳೆದಿರೋ ವಾತಾವರಣನೇ ಬೇರೆ. ಮೋರೋವರ್ ಅವಳು ಓದಿರೋ ಡಿಗ್ರಿ ಅವಳನ್ನು ಪ್ರಾಕ್ಟಿಕಲ್ ಮಾಡಿದೆ. ನಾನು ದುಡ್ಡು ಕೊಡ್ತೀನಿ, ನೀನು ಕೆಲಸ ಮಾಡು ಅಷ್ಟೇ ಗೊತ್ತಿರೋದು ಅವಳಿಗೆ. ಅದರ ಹಿಂದೆ ಒಂದು ಸಂಬಂಧ ಇರುತ್ತೆ, ಅದಕ್ಕೊಂದು ಭಾವನೆ ಇರುತ್ತೆ ಅನ್ನೋದನ್ನು ಅವಳು ಕಲ್ತಿಲ್ಲ. ಇದನ್ನು ಅರ್ಥ ಮಾಡಿಕೊಂಡೆ ನಾನು ಸರಸ್ವತಿಗೆ ಯಾವ ಅಧಿಕಾರನೂ ಕೊಟ್ಟಿರಲಿಲ್ಲ. ಆದರೆ ನೀನು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಇಷ್ಟೆಲ್ಲ ಅನಾಹುತಕ್ಕೆ ದಾರಿಯಾಗಿತ್ತು. ತಪ್ಪು ಮಾಡಿರೋ ಸರಸ್ವತಿನೇ ಆದರೂ ಅದರ ರೆಸ್ಪಾನ್ಸಿಬಿಲಿಟಿ ನಿಂದೆ. ರಿಮೆಂಬರ್ ದಿಸ್.